ಸಿಸಿಬಿ ವಿಚಾರಣೆಗೆ ತೆಲುಗು ನಟಿ ಹೇಮಾ ಹಾಜರಾಗಿದ್ದಾರೆ. ಮನೆ ಎಲೆಕ್ಟ್ರಾನಿಕ್ ಸಿಟಿ ಬಳಿ ನಡೆದಂತ ಒಂದು ರೇವ್ ಪಾರ್ಟಿಯಲ್ಲಿ ಹೇಮಾ ಭಾಗಿಯಾಗಿದ್ರು ತೆಲುಗು ನಟಿ ಅನ್ನುವಂಥದ್ದು ಆರೋಪ. ನಂತರದಲ್ಲಿ ಬಹಳ ಹೈಡ್ರಾಮಾಗಳಾಗಿತ್ತು. ನಾನು ಆ ಪಾರ್ಟಿಯಲ್ಲೇ ಇರಲಿಲ್ಲ ಅನ್ನುವಂಥ ರೀತಿಯಾಗೆಲ್ಲ. ಬಟ್ ಆಕೆ ಪಾರ್ಟಿಯಲ್ಲಿ ಇದ್ದಿದ್ದು ಹೌದು, ಡ್ರಗ್ಸ್ ಸೇವಿಸಿರುವಂಥದ್ದು ಕೂಡ ಈಗ ಪತ್ತೆ ಆಗಿದೆ ಅನ್ನುವಂಥದ್ದು ಅಥವಾ ದೃಢ ಆಗಿದೆ ಅನ್ನುವಂಥದ್ದು ಆ ನಂತರದಲ್ಲಿ ತಿಳಿದು ಬಂದಿದ್ದಂಥ ಮಾಹಿತಿ. ಈಗ ಡ್ರಗ್ಸ್ ಮತ್ತು ರೇವ್ ಪಾರ್ಟಿ ಆಯೋಜನೆಯಲ್ಲಿ ಆಕೆಯ ಪಾತ್ರ ಕೂಡ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಿರುವಂತಹ ಸಂಗತಿ. ಎಲೆಕ್ಟ್ರಾನಿಕ್ ಸಿಟಿಯ ಬಳಿ ನಡೆದಿದ್ದಂಥ ಈ ರೇವ್ ಪಾರ್ಟಿಯಲ್ಲಿ ಆಕೆ ಭಾಗಿಯಾಗಿದ್ದು ಹೌದು, ಡ್ರಗ್ಸ್ ತೆಗೆದುಕೊಂಡಿದ್ದು ಹೌದು ಅಂತ ಹೇಳಲಾಗ್ತಾ ಇದೆ. ಮೇ 23ನೇ ತಾರೀಕಿನಂದು ನಡೆದಿದ್ದಂಥ ಭರ್ಜರಿ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರೂ ಕೂಡ ನಟಿ ಹೇಮಾ ಆ ನಂತರದಲ್ಲಿ ಕಳ್ಳಾಟ ಆಡಿದ್ಲು ಅನ್ನುವಂಥದ್ದು ಆರೋಪ. ಸೊ ವಿಡಿಯೋ ಬಿಡುಗಡೆ ಮಾಡಿ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದರು. ಇದೀಗ ಇಷ್ಟೆಲ್ಲ ನೌಟಂಕಿ ಆಡಿದ್ದಂಥ ಹೇಮಾಳನ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಸಿಸಿಬಿ ಪೊಲೀಸರು ಸಜ್ಜಾಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದೆಲ್ಲದರ ನಡುವೆನೆ ಆಕೆಗೆ ನೋಟಿಸ್ ಕೂಡ ಕೊಡಲಾಗಿತ್ತು, ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸದ್ಯ ಈಗ ವಿಚಾರಣೆಗೆ ನಟಿ ಹೇಮಾ ಹಾಜರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಜ್ವಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಒಂದ್ ಹಂತದ ಮಟ್ಟದಲ್ಲಿ ಬಹಳ ಸತಾಯಿಸಬಹುದು, ತನಿಖೆಗೆ ಹಾಜರಾಗದೆ ಅನ್ನುವಂಥ ರೀತಿಯಾಗೆಲ್ಲ ಗುಮಾನಿ ಇತ್ತು. ಬಹುಶಃ ಹಾಗೇನೋ ಆದಂಗಿಲ್ಲ. ಹೇಮಾ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂದ್ರೆ ವಶಕ್ಕೆ ಪಡಿಬೇಕಾದಂತ ಪ್ರಮೇಯತೆ ಪ್ರಕರಣದಲ್ಲಿ ಈ ಸಂದರ್ಭದಲ್ಲಿ ಇದೆ ಅಂತ ಅನ್ಸುತ್ತಾ? ಏನಕ್ಕೆ ಪೊಲೀಸರ ತನಿಖೆ ಹಾದಿ ಹೇಗಿರುತ್ತೆ ಅಂತ ಪ್ರಜ್ವಲ್? ಮಲ್ತೇಶ, ಈಕೆ ಪಾರ್ಟಿಗೆ ಮೇ 20ನೇ ತಾರೀಕು ನಡೆದಿದ್ದಂಥ ಪಾರ್ಟಿಗೆ ಹಾಜರಾಗಿದ್ರು, ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಈಕೆ ಡ್ರಗ್ಸ್ ಅನ್ನ ಸಹಿತ ತೆಗೆದುಕೊಂಡಿದ್ರು. ಮತ್ತೆ ತನಿಖೆಯ ಸಂದರ್ಭದಲ್ಲಿ 5 ಜನರನ್ನ ಪೊಲೀಸರು ಏನು ಅರೆಸ್ಟ್ ಮಾಡಿದ್ರು ಪ್ರಾಥಮಿಕ ಹಂತದಲ್ಲಿ. ಅದಾದ್ಮೇಲೆ ಮತ್ತೆ ಇನ್ನೊಬ್ಬ ಡಿಜೆಹಳ್ಳಿ ಮೂಲದ ಒಬ್ಬ ಶರೀಫ್ ಅನ್ನೋ ಒಬ್ಬ ಡ್ರಗ್ಸ್ ಪೆಡ್ಲರ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಂಡು ಅವನಿಂದನೂ ಸುಮಾರು 40 MDMA ಮಾತ್ರೆಗಳನ್ನ ವಶಪಡಿಸ್ಕೊಳ್ತಾರೆ. ಅದಾದ್ಮೇಲೆ ಈಕೆಗೆ 2 ನೋಟಿಸ್ ಕೊಟ್ಟರು ಸಹಿತ ಈ ತೆಲುಗು ನಟಿ ವಿಚಾರಣೆಗೆ ಹಾಜರಾಗಿರೋದಿಲ್ಲ. ಅದಾದ್ಮೇಲೆ ಇವತ್ತು ಹಾಜರಾಗುವಂತ ಪ್ರಕ್ರಿಯೆ ಆಗಿದೆ. ಮತ್ತೆ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ಈಕೆಯ ಮೇಲಿರುವಂತಹ ಪ್ರಮುಖ ಆರೋಪಗಳು, ಒಂದು, ಇಡೀ ಪಾರ್ಟಿಯ ಆಯೋಜನೆಯ ತಂಡ ಏನಿದೆ ಆ ತಂಡದ ಪ್ರಮುಖವಾದಂಥ ಸದಸ್ಯ ಈಕೆಯೂ ಕೂಡ ಹೌದು ಅನ್ನೋದು ಸದ್ಯ ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿರುವಂಥ ಅಂಶ ಒಂದು. ಮತ್ತೆ ಇನ್ನೊಂದು, ಪೊಲೀಸರ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ಆ ದಿನವೇ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯ ಆಧಾರಗಳು ಸಹಿತ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಮತ್ತೆ ಎರಡನೇದು, ಪದೇ ಪದೇ ನೋಟಿಸ್ ಅನ್ನ ನೀಡಿದ್ರು ಸಹಿತ ವಿಚಾರಣೆಗೆ ಸರಿಯಾಗಿ ಹಾಜರಾಗದೆ ಸ್ಪಂದಿಸದಲ್ಲೇ ಇದ್ದಿದ್ದು. ಹೀಗಾಗಿ ಇವತ್ತು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ. ನಮಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಆಕೆಯನ್ನ ಇವತ್ತು ಸ್ಟೇಟ್ ಹೋಮ್ ನಲ್ಲಿ ಇರಿಸಿ ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ತೀರ್ಮಾನವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈಕೆ ಬೇರೆ ಬೇರೆ ರೀತಿಯ ಒತ್ತಡಗಳನ್ನು ಸಹಿತ ಪೊಲೀಸರ ಮೇಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡಿದ್ಲು. ಆದ್ರೆ ಸಿಸಿಬಿ ಅಧಿಕಾರಿಗಳು ಈಕೆಗೆ ಇದು ಯಾವುದಕ್ಕೂ ಕೂಡ ಒಪ್ಕೊಳ್ಳದಲ್ಲೇ ಇದ್ದಂಥ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗದೆ ತನಗೆ ಹುಷಾರಿಲ್ಲ, ತನಗೆ ಬೇರೆ ಬೇರೆ ಕಾರಣಗಳನ್ನ ಹೇಳ್ಕೊಂಡು ತಪ್ಪಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿಲ್ಲ. ಆದರೆ ಸಿಸಿಬಿ ಅಧಿಕಾರಿಗಳು ಯಾವುದನ್ನು ಕೂಡ ಒಪ್ಪದೆ ಈಕೆನ ಇವತ್ತು ವಿಚಾರಣೆಗೆ ಬರಲೇಬೇಕಂತ ಹೇಳಿ ತಾಕೀತು ಮಾಡಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಬಂಧನ ಮಾಡುವಂತ ಕೆಲಸವನ್ನ ಮಾಡುವ ಸಿದ್ಧತೆಯಲ್ಲಿ ಇದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಸುಮಾರು 20 ಜನ ಏನು ವಿಚಾರಣೆಗೆ ಹಾಜರಾಗಿರಲಿಲ್ಲ, ಅವರ 2 ಬಾರಿ 3 ಬಾರಿ ಅವರಿಗೆಲ್ಲ ಏನು ನೋಟಿಸ್ ಅನ್ನು ಕೊಟ್ಟಿದ್ರು, ಅದರ ಮುಂದುವರೆದ ಭಾಗವಾಗಿ ಇವತ್ತು ನ್ಯಾಯಾಲಯಕ್ಕೆ ಮಾಹಿತಿಯನ್ನು ನೀಡಿ ಅವರು ಸುಮಾರು 20 ಜನರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಪಡೆಯುವಂತ ಕೆಲಸದಲ್ಲಿ ಕೂಡ ಸಿಸಿಬಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಯಾವುದೇ ರೀತಿಯಾದಂತ ಆತುರವೂ ಬೇಡ, ಮತ್ತೆ ಯಾವುದೇ ರೀತಿಯಾದಂಥ ಕಾನೂನು ಪ್ರಕ್ರಿಯೆಯನ್ನ ಮೀರಿದ ಕೆಲಸವೂ ಬೇಡ ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳು ಮೊದಲಿಗೆ ನೋಟಿಸ್ ಕೊಡುವಂತ ಕೆಲಸಕ್ಕೆ ಹೋಗ್ತಿದ್ದಾರೆ. ನೋಟಿಸ್ಗೆ ಯಾರು ಹಾಜರಾಗ್ತಿಲ್ಲ ಅವರ ವಿರುದ್ಧ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಸದ್ಯ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಮತ್ತೆ ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಅವರು ನೀಡಿರುವಂತಹ ಒಂದು ಸೂಚನೆ ತನಿಖಾ ತಂಡಕ್ಕೆ. ಯಾವುದೇ ರೀತಿಯಾಗಿ ನಟ ನಟಿಯರು ಅಂದ ತಕ್ಷಣ ಇನ್ಫ್ಲೂಯೆನ್ಸ್ಗೆ ಒಳಗಾಗುವಂಥದ್ದು ಬೇಡ, ಮತ್ತೆ ತೀರಾ ಅರ್ಜೆನ್ಸಿಯಲ್ಲಿ ಕೆಲಸ ಮಾಡುವಂಥದ್ದು ಬೇಡ. ಕಾನೂನು ಪ್ರಕಾರ ಏನಿದೆ ಅದನ್ನ ಹಂತ ಹಂತವಾಗಿ ಮಾಡಿ ಅಂತ ಈಗಾಗಲೇ ಮೊದಲನೇ ಸಲ ಇವರಿಗೆ ಮೊದಲನೇ ಸಕ್ಸಸ್ ಸಿಸಿಬಿ ಅಧಿಕಾರಿಗಳಿಗೆ ಅಂದ್ರೆ ರೇಡ್ ನಡೆದಾಗ ಡ್ರಗ್ಸ್ ಸಿಕ್ಕಿತ್ತು. ಅವಾಗ ಇವರೆಲ್ಲರೂ ಸಹಿತ ಅಲ್ಲೇ ಸಿಕ್ಕಿದ್ರು. ಮತ್ತೆ ಸುಮಾರು 100 ಜನದಲ್ಲಿ 86 ಜನ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ದಂಥದ್ದು. ಇಷ್ಟು ತುಂಬಾ ಹೈ ಸಕ್ಸಸ್ಫುಲ್ ರೇಟ್ ಅಂತ ಹೇಳಿ ಹೇಳ್ಬೋದು. ಅದಾದ್ಮೇಲೆ ಈಗ ಹೆಚ್ಚುವರಿಯಾಗಿ ಸಹಿತ ಅದೇ ಪಾರ್ಟಿಗೆ ಸಪ್ಲೈ ಮಾಡಿದಂಥ ಡ್ರಗ್ಸ್ ಸೀಸರ್ ಆಗಿದೆ. ಮತ್ತೆ ಪಾರ್ಟಿಯಲ್ಲಿ ಸುಮಾರು 6 ರಿಂದ 7 ಮಾದರಿಯಾದಂಥ ಡ್ರಗ್ಸ್ಗಳು ಸಿಕ್ಕಿದಾವೆ. ಎಲ್ಲದ್ರ ಬಗ್ಗೆ ವಿಚಾರಣೆಯನ್ನ ಮಾಡಬೇಕು. ಇಲ್ಲಿ ಡ್ರಗ್ಸ್ಗಳು ಮಾತ್ರ ಅಲ್ಲದೆ ಬೇರೆ ಬೇರೆಯಾದಂಥ ಬೆಟ್ಟಿಂಗ್ ದಂಧೆಗಳು ಮತ್ತೆ ಬೇರೆ ಬೇರೆಯಾದಂಥ ಅಕ್ರಮ ಚಟುವಟಿಕೆಗಳು ಸಹಿತ ನಡೀತಿತ್ತು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಈ ಕೀ ಪರ್ಸನ್ಸ್ಗಳು ಯಾರಿದ್ದಾರೆ ಅವರು ಆ ಬುಡಕ್ಕೆ ಕೈ ಹಾಕುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ಪ್ರಜ್ವಲ್.